ಇನ್ನು ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೇಸ್ ಇದೆ. ಇಂದು ಕೂಡ ಮುಡಾ ಕಚೇರಿಯಲ್ಲಿ ಪರಿಶೀಲನೆ ಮುಂದುವರಿಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಪೊಲೀಸರು ದಾಖಲೆಯನ್ನ ಪರಿಶೀಲಿಸ್ತಾ ಇದ್ದಾರೆ. ಜನವರಿ 27ರ ಒಳಗೆ ವರದಿಯನ್ನ ಸಲ್ಲಿಸಬೇಕಿದೆ ಲೋಕಾಯುಕ್ತ ಅಧಿಕಾರಿಗಳು. ಹಾಗಾಗಿ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಲೋಕಾಯುಕ್ತ ಖಾಕಿ. ಇವತ್ತು 23, 27ರ ಒಳಗಾಗಿ ವರದಿ ಸಲ್ಲಿಕೆ ಆಗಬೇಕು. ಸದ್ಯ ಕುತೂಹಲವನ್ನು ಮೂಡಿಸ್ತಾ ಇದೆ ಲೋಕಾಯುಕ್ತ ತನಿಖಾ ವರದಿ. ಇದಾಗಲೇ ಅಲ್ಲಿ ಉಲ್ಲೇಖವಾಗಿರುವಂತಹ ಕೆಲವೊಂದು ವಿಚಾರಗಳನ್ನ ಆಗ್ಲೇ ಹೇಳಿದ್ವಿ ನಾವು. ಮಿಸ್ಟೇಕ್ಗಳಾಗಿದೆ, ತಪ್ಪೆಸಗಲಾಗಿದೆ, ಆದರೆ ಅದರಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಾಗ್ಲಿ ಅವರ ಪಾತ್ರ ಇಲ್ಲ. ಅಧಿಕಾರಿಗಳಿಂದ ತಪ್ಪಾಗಿದೆ, ಆಯುಕ್ತರುಗಳಿಂದ ತಪ್ಪಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತಿನ ದಿನ ಈ 50-50 ಸೈಟ್ ಹಂಚಿಕೆಗಾಗಿ ನಡೆದಿರುವಂತಹ ಸಭೆ, ಅದರ ನಡವಳಿ ಜೊತೆಗೆ ಅದರ ಆಡಿಯೋ ಕ್ಲಿಪ್ಗಳು, ವಿಡಿಯೋ ಕ್ಲಿಪ್ಗಳು, ಸಿಸಿಟಿವಿ ಫುಟೇಜ್ ಇವೆಲ್ಲವನ್ನ ಕಲೆ ಹಾಕೋದ್ರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.